ಎದ್ದು ಇಲ್ಲದಂತಿದೆ ಸರ್ಕಾರಿ ಪಶು ಆಸ್ಪತ್ರೆ ಶಿಥಿಲಗೊಂಡಿರುವಂತದ್ದು 40 ವರ್ಷಗಳ ಹಳೆಯ ಕಟ್ಟಡ ಸರ್ಕಾರಿ ಪಶು ಆಸ್ಪತ್ರೆಯ ಕಟ್ಟಡ ರಾಯಚೂರು ಜಿಲ್ಲೆಯ ಗಾಣದಾಳ ಗ್ರಾಮದ ಆಸ್ಪತ್ರೆ ಶಿಥಿಲಗೊಂಡಿದೆ ಆಗ್ಲೋ ಈಗ್ಲೋ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಆ ಆಸ್ಪತ್ರೆ ದೇವದುರ್ಗ ತಾಲೂಕಿನ ಗಾಣದಾಳ ಗ್ರಾಮ ಕಳೆದ 40 ವರ್ಷಗಳ ಹಿಂದೆ ಕಟ್ಟಿದ್ದಂತ ಆಸ್ಪತ್ರೆಯ ಕಟ್ಟಡ ಅದು ಮುಟ್ಟಿದ್ರೆ ಬೀಳುವಂತಿದೆ ಪಶು ಆಸ್ಪತ್ರೆಯ ಬಿಲ್ಡಿಂಗ್ ಅಂತ ಪರಿಸ್ಥಿತಿ ಅಂತ ಶಿಥಿಲಾವಸ್ಥೆಯಲ್ಲಿದೆ ಕಟ್ಟಡದಲ್ಲಿ ವೈದ್ಯರು ಕೂರೋದಕ್ಕೂ ಕೂಡ ಭಯ ಪಡ್ತಾರೆ ಆಗ್ಲೋ ಈಗ್ಲೋ ಅನ್ನುವಂಥ ಪರಿಸ್ಥಿತಿಯಲ್ಲಿರುವಂಥ ಕಟ್ಟಡದಲ್ಲಿ ಯಾರು ತಾನೇ ಧೈರ್ಯ ಮಾಡಿ ಕೂತ್ಕೊಳ್ತಾರೆ ಹೇಳಿ ಮೆಡಿಸಿನ್ ಇಡೋದಕ್ಕೂ ಆಸ್ಪತ್ರೆಯಲ್ಲಿ ಜಾಗ ಇಲ್ಲ ಸರ್ಕಾರಿ ಪಶು ಆಸ್ಪತ್ರೆ ಮೆಡಿಸಿನ್ ಇಡೋದಕ್ಕೂ ಕೂಡ ಆಸ್ಪತ್ರೆಯಲ್ಲಿ ಜಾಗ ಇಲ್ಲ ಸುಮಾರು 5,000 ಜಾನುವಾರುಗಳ ಚಿಕಿತ್ಸೆಗೆ ಪರದಾಟ ಆ ಸುತ್ತಮುತ್ತ ಗ್ರಾಮಗಳಲ್ಲಿ 5,000 ಜಾನುವಾರುಗಳಿದ್ದಾವೆ ಏನಾದರೂ ಆದರೆ ಇಲ್ಲಿಗೆ ಬರಬೇಕು ಆದರೆ ಅಲ್ಲಿ ಬಂದು ನೋಡುವಂಥ ಪರಿಸ್ಥಿತಿ ಆ ಪ್ರಾಣಿಗಳಿಗೆಲ್ಲ ಅನಾರೋಗ್ಯ ಅನ್ನುವಂಥದ್ದು ಆ ಕಟ್ಟಡಕ್ಕೆ ಇದೆ ಅದಕ್ಕೆ ಫಸ್ಟ್ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ಗಾಣದಾಳ ಗ್ರಾಮ ಮಾತ್ರ ಅಲ್ಲ ಸುತ್ತಮುತ್ತಲ 10 ಹಳ್ಳಿಗಳ ಜಾನುವಾರುಗಳಿಗೂ ಕೂಡ ಇದೊಂದೇ ಆಸ್ಪತ್ರೆ ಇರೋದು ಶಿಥಿಲಗೊಂಡಿರುವುದರಿಂದ ಬಳಕೆ ಆಗದೆ ಬಿದ್ದಿರುವಂಥದ್ದು ಆಸ್ಪತ್ರೆ ನಿಮ್ಗೆ ತೋರಿಸ್ತಾ ಇದೀವಲ್ಲ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ಗಮನಿಸಬಹುದು ಇಲ್ಲಿ ಪಶುಸಂಗೋಪನಾ ಸಚಿವರು ವೆಂಕಟೇಶ್ ಅವರು ನೋಡಬೇಕಿದನ್ನ ಅಲ್ಲಿರುವಂಥ ಸ್ಥಳೀಯ ಶಾಸಕರು ಉಸ್ತುವಾರಿ ಸಚಿವರು ಗಮನ ಹರಿಸಬೇಕು ಆ ಸುತ್ತಮುತ್ತ ಗ್ರಾಮದ ಜನ ಇದನ್ನು ಅವಲಂಬಿಸಿದ್ದಾರೆ ನಮ್ಗ ಪಶು ಚಿಕಿತ್ಸಾಲಯ ಪೂರಾ ಶೀತಲಗೊಂಡದ ಡಾಕ್ಟರ್ಗಳು ಅದ್ರ ಕುಂದ್ರಕ್ ಅಂಜಕತ್ತಾರ ನಮ್ಮಲ್ಲಿ ಎಲ್ಲಾ ಮನೆಗಳಿಗೆ ಜಾನುವಾರುಗಳದಾವ 2-3 ಜಾನುವಾರುಗಳದಾವ ಆದ್ರೆ ಈಗ ಒಂದು ಬಿಲ್ಡಿಂಗ್ ಶೀತಲಗೊಂಡ ಕಾರಣ ಡಾಕ್ಟರ್ಗಳು ಅದ್ರೊಳಗೆ ಬಂದು ಟ್ರೀಟ್ಮೆಂಟ್ ಕೊಡಕ್ ಆಗ್ತಾ ಇಲ್ಲ ಅವ್ರಿಗೆ ಅಂಜಿಕೆ ಆಗ್ತದ ಮಳೆಗಾಲ ಬಂದಾಗೆಲ್ಲ ತಾರ್ಪಲ್ ಹಾಕೊಂಡು ಆ ಒಂದು ಮೆಡಿಸನ್ ಅವರು ಒಳ್ಳೆ ತೊಯ್ಲಾರ್ದಂಗೆ ಇಟ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದದ ಏನ್ರಿ ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ನಮಗೆ ಬಿಲ್ಡಿಂಗ್ ಇಲ್ಲದ ಕಾರಣ ಮೆಡಿಸನ್ಗಳು ತರ್ತಾ ಇಲ್ಲ ಅವರು ಹೇಳಕ್ಕ ನಮ್ಮ ಜಾನುವಾರುಗಳಿಗೆ ಮೆಡಿಸಿನ್ ಇಲ್ಲದ ಕಾರಣ ಕೆಲವೊಂದು ಸಹಾಯಕತ್ತಾವ ಇಲ್ಲಿ ನಮ್ಮ ಊರಲ್ಲಿ ಬಟ್ ಅಧಿಕಾರಿಗಳು ಕೇಳಿದ್ರು ಸುಧಾ ಬರೇ ಏನಪ್ಪಾ ಶಾಂಕ್ಷನ್ ಆಗೋದು ಇವತ್ತಿಲ್ಲ ನಾಳೆ ಇದನ್ನ ಡೆಮೊಲೇಷನ್ ಮಾಡಿ ಕಟ್ತೀವಿ ಅಂತ ಹೇಳ್ತಾರೆ ಹೊರತು ಕಟ್ಟಕ್ಕೆ ಇರಲ್ಲ ಆ ಒಂದು ಪರಿಸ್ಥಿತಿ ಆಗಿದ್ರೆ ನಮ್ಮಲ್ಲಿ ಈ ಒಂದು ಪಶು ಚಿಕಿತ್ಸಾಲಯದ ಬಿಲ್ಡಿಂಗ್ ಅನ್ನ ಡೆಮೊಲೇಷನ್ ಮಾಡಿ ಒಳ್ಳೆ ಒಂದು ಕಟ್ಟಡ ಮಾಡಿ ಕೊಡ್ಬೇಕು ನಮ್ಮ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಶ್ವನಾಥ್ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳು ಅಂದ್ರೆ ಎಲ್ಲದರಲ್ಲೂ ಅವ್ಯವಸ್ಥೆ ಅಧ್ವಾನ ಸಮಸ್ಯೆಗಳಂತೂ ಜ್ವಲಂತವಾಗಿ ಕಾಡ್ತಾನೆ ಇದಾವೆ ಅದು ಯಾವಾಗ ಬದಲಾಗುತ್ತೆ ಏನೋ ಗೊತ್ತಿಲ್ಲ ಈ ಪಶು ಆಸ್ಪತ್ರೆ ನೋಡ್ತಾ ಇದ್ರೆ ಅಲ್ಲಿ ಬರುವಂತ ಜಾನುವಾರುಗಳಿಗೆ ಟ್ರೀಟ್ಮೆಂಟ್ ಕೊಡೋದಿರ್ಲಿ ಈ ಆಸ್ಪತ್ರೆಗೆ ಫಸ್ಟ್ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ಅಲ್ಲಿನ ಶಾಸಕರ ಗಮನಕ್ಕೆ ಬಂದಿಲ್ವಾ ಇದು ಖಂಡಿತವಾಗಿಯೂ ಪೃಥ್ವಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು ಅಂತ ಹೇಳಿದ್ರೆ ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಎಂಬಂತಹ ಹಣೆಪಟ್ಟಿ ಕಟ್ಟಿಕೊಂಡಿರ್ತಕ್ಕಂತಹ ತಾಲೂಕು ಇಲ್ಲಿ ಸರ್ಕಾರದ ಅನುದಾನಗಳು ಬರೋದಿಲ್ವಾ ಅನ್ನುವಂತ ಪ್ರಶ್ನೆ ಕೇಳಿದ್ರೆ ಸಾಕಷ್ಟು ಅನುದಾನವೂ ಕೂಡ ಈ ಕ್ಷೇತ್ರಕ್ಕೆ ಹರಿದು ಬರ್ತದೆ ಅದರ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿರುವಂತಹ ಈ ಪಶು ಸಂಗೋಪನಾ ಏನಿದೆಯಲ್ಲ ಪಶು ಆಸ್ಪತ್ರೆ ಏನಿದೆಯಲ್ಲ ಈ ವೆಟರ್ನರಿ ಆಸ್ಪತ್ರೆ 40 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂತ ಈ ಆಸ್ಪತ್ರೆ ಇದೆಯಲ್ಲ ಇದಕ್ಕೂ ಕೂಡ ಅನುದಾನ ಬಂದಿದೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗಿದೆ ಆದ್ರೆ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಅನುದಾನ ಬಂದಿದೆ ಕಟ್ಟಡ ಕಟ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳ್ಕೊಳ್ತಾನೆ ಇವತ್ತು ಸರಿಸುಮಾರು ವರ್ಷಗಳ ಕಾಲ ಒಂದು ಕಾಲಹರಣವನ್ನ ಮಾಡ್ತಕ್ಕಂತಹ ಒಂದು ಕೆಲಸವನ್ನ ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನ ಅಲ್ಲಿನ ಗ್ರಾಮಸ್ಥರು ಮಾಡ್ತಾರೆ ನೋಡಿ ಪೃಥ್ವಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಸಮೀಪ ಬರ್ತಕ್ಕಂಥ ಈ ಗಾಣದಾಳ ಗ್ರಾಮ ಪಂಚಾಯಿತಿ ಇದೆ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತ ಅನೇಕ ಹಳ್ಳಿಗಳು ಬರ್ತವೆ ಈ ಒಂದು ಗಾಣದಾಳ ಗ್ರಾಮದಲ್ಲಿಯೇ ಸರಿಸುಮಾರು 2,500 ಜನಸಂಖ್ಯೆ ಇದೆ ಅಷ್ಟು 2,500 ಜನಸಂಖ್ಯೆಯಲ್ಲಿ ಸರಿಸುಮಾರು ಏನಪ್ಪಾ ಅಂದ್ರೆ ಸಾವಿರಾರು ಜನ ರೈತರೇ ಇದ್ದಾರೆ ಯಾಕಂತ ಹೇಳಿದ್ರೆ ರಾಯಚೂರು ಜಿಲ್ಲೆ ಅದರಲ್ಲೂ ದೇವದುರ್ಗ ತಾಲೂಕು ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕು ಆಗಿರೋದ್ರಿಂದ ಜೊತೆಗೆ ಇದು ಕಂಪ್ಲೀಟ್ ಆಗಿ ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥ ತಾಲೂಕು ಪೃಥ್ವಿ ಹೀಗಾಗಿ ಅನೇಕ ಜನ ಈ ಗ್ರಾಮಗಳಲ್ಲಿ ಇವತ್ತು ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಈ ರೈತರ ಜೀವನಾಡಿ ಅಂತ ಹೇಳಿದ್ರೆ ಅವ್ರು ಸಾಕಿರ್ತಕ್ಕಂಥ ಹಸುಗಳು ಎಮ್ಮೆಗಳು ಕರುಗಳು ಮತ್ತೆ ಜೊತೆಗೆ ಕುರಿಗಳು ಆಡುಗಳು ಈ ರೀತಿಯಾಗಿ ಅನೇಕ ಜಾನುವಾರುಗಳನ್ನು ಕಟ್ಟಿಕೊಂಡು ಒಂದು ರೀತಿಯಲ್ಲಿ ಅವರು ತಮ್ಮ ಸಂಸಾರವನ್ನ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಏನಾದ್ರೂ ಆದ್ರೆ ಸಾರ್ವಜನಿಕ ಆಸ್ಪತ್ರೆಗಳನ್ನ ಹುಡ್ಕೊಂಡು ಹೋಗ್ತಾರೆ ಆದ್ರೆ ಜಾನುವಾರುಗಳಿಗೆ ಏನಾದ್ರೂ ಆದ್ರೆ ಎಲ್ಲಿಗೆ ಹೋಗಬೇಕು ಅನ್ನುವಂತ ಪ್ರಶ್ನೆ ಈ ಗ್ರಾಮಸ್ಥರನ್ನ ಕಾಡ್ತಾ ಇದೆ ಹೀಗಾಗಿ ಇಲ್ಲಿ ಜಾನುವಾರುಗಳಿಗೆ ರೋಗ ಬಂದು ಅನೇಕ ಜಾನುವಾರುಗಳು ಸತ್ತೋಗಿದಾವೆ ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಪೃಥ್ವಿ ಹೀಗಾಗಿ 40 ವರ್ಷಗಳ ಈ ಹಳೆ ಕಟ್ಟಡವನ್ನ ನೋಡಿದ್ರೆ ಎಂತವರಿಗೂ ಕೂಡ ಮಾತಾಡ್ತೀನಿ ನಮ್ಮ ಜೊತೆ ಕರಮಜ್ಜಿ ನಾಯಕ್ ದೇವದುರ್ಗದ ಶಾಸಕರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಮೇಡಮ್
ನಮಸ್ತೆ ಸರ್, ನಮಸ್ತೆ. ಗಾಣದಾಳದ ಪಶು ಕೇಂದ್ರದ ಬಗ್ಗೆ ತೋರಿಸ್ತಾ ಇದ್ವಿ ನಾವು. ಆಗ್ಲೋ ಈಗ್ಲೋ ಅನ್ನುವಂಥ ಪರಿಸ್ಥಿತಿಲಿದೆ. ಅಲ್ಲಿನ ಜನ ಕೇಳ್ತಾ ಇದ್ದಾರೆ, ಒಂದು ಕಟ್ಟಡ ಮಾಡಿಕೊಡಿ, ಇಲ್ಲಾಂದ್ರೆ ಬರ್ಲಿಕ್ಕೂ ಕೂಡ ಆಗೋದಿಲ್ಲ, ಇಲ್ಲಿಗೆ ಆ ಕಟ್ಟಡಕ್ಕೆ ಫಸ್ಟ್ ಟ್ರೀಟ್ಮೆಂಟ್ ಆಗಬೇಕಾಗಿದೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ನಿಮ್ ಗಮನಕ್ಕೆ ಬಂದಿದೆಯಾ? ಹಾ, ಬಂದಿದೆ ಸರ್. ಹೋದ್ ಸಲನೇ ನಾವು ಅದು TSP ಅನುದಾನದಲ್ಲಿ ನಾನು ಅದು ಕೊಟ್ಟಿದ್ದೆ. ಹ್ಮ್ ಎಷ್ಟು 36 ಲಕ್ಷ ಇಟ್ಟಿದ್ವಿ. ಹ್ಮ್ ಅದೇನೈತೆ ಅಂತಂದ್ರೆ ಅಲ್ಲಿ ಅದು TSP ಕೊಡಕ್ ಬರಲ್ಲ ಅಂತೇಳಿ ಅದು ರಿಜೆಕ್ಟ್ ಮಾಡ್ಯಾರ. ಈ ಸಲ ಅದನ್ನ ಇಟ್ಕೊಂಡಿನಿ ಸರ್. ಓಕೆ. ಅಲ್ಲ ಈ ಯಾವಾಗ ಸಲ 40 ಲಕ್ಷ ಈಗ KKD ಅನುದಾನದಲ್ಲಿ ಹ್ಮ್ ಜನರಲ್ ಅದ್ರಲ್ಲಿ ಇಟ್ಟಿನಿ ಸರ್. ಈಗ ತಕ್ಷಣ ಅದು ಎಡೆಮ್ ಆದ ತಕ್ಷಣನೇ ನಾನು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿ. ಅಲ್ಲ, ಇನ್ನು ಬೇಡಿಕೆ ಹಂತದಲ್ಲಿದೆಯಾ ಅಥವಾ ಕಟ್ಟಡಕ್ಕೆ ಇಲ್ಲ ದುಡ್ಡು ಇಲ್ಲ ಇಲ್ಲ, ಸ್ಯಾಂಕ್ಷನ್ ಆಗ್ತಾ ಬೇಡಿಕೆ ಇದೆಯಾ? ಸರ್ ಇಲ್ಲಿ ಬೇಡಿಕೆ ಎಲ್ಲ ನಾನೇ ಖುದ್ದಾಗಿ ನಾನು ಗಾಣದಾಳ ನಾನು ಬಹಳ ಹತ್ತಿರವಾದಂತ ಊರು. ನಾನು ಅಲ್ಲಿ ಹೋಗಿ ನೋಡಿ ಅಲ್ಲಿ ನಮ್ಮ ಮುಖಂಡರು ಮತ್ತೆ ಅಲ್ಲಿ ಸಾರ್ವಜನಿಕರ ರೈತರ ಬೇಡಿಕೆಗೆ ಅನುಸಾರವಾಗಿ ನಾನು ಹೋದ್ ಸಲ ಅದು ಅನುದಾನ ಕೊಟ್ಟಿದ್ವಿ. ಅದು TSP ಕೊಡಕ್ ಬರೋದಿಲ್ಲ ಅನ್ನೋ ಒಂದ್ ಕಾರಣಕ್ಕೆ ಅದು ರಿಜೆಕ್ಟ್ ಆಯ್ತು. ಅದಾದ್ಮೇಲೆ ಈಗ ಅದನ್ನ ರೂಲ್ಸ್ ಎಲ್ಲ ತಿಳ್ಕೊಂಡು ಮತ್ತೆ ನಾನು 40 ಲಕ್ಷ ಈಗಾಗಲೇ ಜನರಲ್ ಗ್ರಾಂಟ್ ಇಟ್ಟು ಕಳಿಸಿನಿ. ಅದು ಅಪ್ರೂವಲ್ ಆದ ತಕ್ಷಣನೇ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಯಾವಾಗ ಆಗ್ಬೋದು ಮೇಡಮ್ ಅದು? ಯಾವಾಗ ಈ ಆಗ್ಬೋದು ವ್ಯವಸ್ಥೆ ಸರ್, ಸರಿ ಒಂದ್ ಆಗ್ಬೋದು? 2 ತಿಂಗಳಲ್ಲಿ ಆಗ್ಬೋದು ಸರ್. ಇನ್ನೊಂದು 2 ತಿಂಗಳಲ್ಲ? ಹಾ, 2 KKRDB ನಲ್ಲಿ ಅಲ್ಲಿ ಓಕೆ ಆಗ್ಬೇಕು ನೀವು ಶಿಫಾರಸ್ ಮಾಡಿರೋದು? ಹಾ, ಶಿಫಾರಸ್ ಮಾಡಿದ್ದು ಓಕೆ ಆಗ್ಬೇಕು ಸರ್. ಆಯ್ತ ತಕ್ಷಣನೇ ಅದು ನಾನು ಪೂಜೆ, ಅಲ್ಲ, ಯಾಕಂದ್ರೆ ಈಗ ಮೊನ್ನೆ ನಾನು ಓಕೆ ಅಲ್ಲಿ ಆಗ್ಬೇಕು ಗಾಣದಾಳ ಅಂತ ನೋಡೋದಾದ್ರೆ ಕೆಲವೊಮ್ಮೆ ತಾರತಮ್ಯ ಆಗುತ್ತೆ. ನಾವು JDS ಶಾಸಕರು, BJP ಶಾಸಕರು ಅನ್ನೋ ಕಾರಣಕ್ಕೋಸ್ಕರ ಓಕೆ ಮಾಡೋದಿಲ್ಲ ಅನ್ನುವಂತ ಎಲ್ಲ ಆರೋಪಗಳಿದಾವೆ. ಬಟ್ ಇದು ಸಾರ್ವಜನಿಕವಾಗಿ ಆಗ್ಬೇಕಾಗಿರುವಂತದ್ದು. ನೀವು ಕೇಳ್ಕೊಂಡಿರೋದಕ್ಕೆ ಓಕೆ ಅಂದಿದಾರ? ಈಗ ಅಲ್ಲಿನೊಂದು ಸೈನ್ ಆಗೋದು ಒಂದು ಬಾಕಿನಾ ಅಥವಾ ಹೇಗೆ ಅಂತ? ಇಲ್ಲ, ಅದು ಕೆಲವೊಂದು ತಾರತಮ್ಯ ಅದು ಅದು ಸತ್ಯ ಸರ್, ಇಲ್ಲಂತಲ್ಲ. ಆದ್ರೂ ಕೂಡ ಕೆಲವೊಂದು ನಾವು ಅದನ್ನ ತಾರತಮ್ಯ ಅಂತೇಳಿ ಅನ್ಕೊಂಡ್ ನಾವೇನ್ ಸುಮ್ನೆ ಇರೋದಿಲ್ಲ. ಅವ್ರು ರಿಜೆಕ್ಟ್ ಮಾಡಿದ್ರ ಮತ್ತೆ ನೆಕ್ಸ್ಟ್ ಯಾವ ಹಂತದಲ್ಲಿ ನಾವು ಕೊಡ್ಬೇಕು ಅನ್ನೋಂಥದ್ದನ್ನ ಮತ್ತೆ ನಮ್ಮ PA ಜೊತೆ ನಾವು ಚರ್ಚೆ ಮಾಡಿ ಅದನ್ನೆಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮತ್ತೆ ಪುನಃ ನಾನು ಅಲ್ಲಿ ಮತ್ತೆ ಇಷ್ಟೊತ್ತಿಗೆ ಅದು ಕಟ್ಟಡ ಆಗೋಗಿರೋದು, ಅದು TSP ಬರೋದಿಲ್ಲ ಅನ್ನೋ ಕಾರಣಕ್ಕೆ ಅವರು ರಿಜೆಕ್ಟ್ ಆಗಿತ್ತು. ಈ ಸಲ 2 ತಿಂಗಳಲ್ಲಿ ಆಗುತ್ತೆ ಅನ್ನುವಂತ ಹೋಪ್ಸ್ ಇಟ್ಕೊಬಹುದು ಕರೆಮಜ್ಜಿ ನಾಯಕ್ ಅವರ ಭರವಸೆ ಅಂತ. ಖಂಡಿತವಾಗ್ಲೂ ಆಗ್ತದೆ ಸರ್. ನಾನು 2 ದಿನದ ಮುಂಚೆನೆ ಹಿಂದ್ಗಡೆನೆ 2 ದಿನದಿಂದ ನಾನು ಗಾಣದಾಳಿಗೆ ಹೋಗಿದ್ದೆ. ಬಸ್ ಸ್ಟ್ಯಾಂಡ್ ಮತ್ತೆ CC ರಸ್ತೆ ಇವು ಪೂಜೆ ಮಾಡಿ ಬಂದೀನಿ. ಅಲ್ಲಿ ಜನರಿಗೆ ಮಾತ್ರ ಕೊಟ್ಟು ಬಂದೀನಿ. ನಾನು ಖಂಡಿತವಾಗ್ಲೂ ಮಾಡ್ತೇನೆ. ನೀವ್ ಹೇಳ್ದಂತೆ ನಡ್ಕೊಳ್ತೀರಾ ಅನ್ನುವಂತ ನಂಬಿಕೆ ಅಂತೂ ಇದೆ. ಧನ್ಯವಾದ ಮೇಡಮ್, ನ್ಯೂಸ್ 18 ಜೊತೆ ಮಾತನಾಡಿ ಸ್ಪಂದಿಸಿದ್ದಕ್ಕೆ.